ಜೂನ್ 23ರಂದು ಶ್ರೀ ಕ್ಷೇತ್ರ ಉಳವಿಯಲ್ಲಿ ನಡೆಯಲಿರುವ ಮೀಸಲಾತಿ ಚಳುವಳಿಗಾರರ ಪಂಚಮಸಾಲಿ ಸಂಕಲ್ಪ ಸಭೆಯನ್ನು ಯಶಸ್ವಿಗೊಳಿಸಿ ದಾಂಡೇಲಿಯಲ್ಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ. ಜೂನ್ 23ರ ಸೋಮವಾರದಂದು ಜೊಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಎರಡನೇ ಬಾರಿಗೆ ಮೀಸಲಾತಿ ಚಳುವಳಿಗಾರರ ಪಂಚಮಸಾಲಿ ಸಂಕಲ್ಪ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಸಭೆಯನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಅರ್ಥಪೂರ್ಣವನ್ನಾಗಿಸಲು ಜಿಲ್ಲೆಯ ಲಿಂಗಾಯತ ಪಂಚಮಸಾಲಿ ಸಮಾಜದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸಮಾಜ ಬಾಂಧವರು ಶಕ್ತಿ ಮೀರಿ ಶ್ರಮಿಸಬೇಕೆಂದು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಇಲ್ಲಿಯ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಕರೆ ನೀಡಿದರು. ಅವರು ಇಂದು ಗುರುವಾರ ಸಂಜೆ 7:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಮೀಸಲಾತಿ ಚಳುವಳಿಗಾರರ ಪಂಚಮಸಾಲಿ ಸಂಕಲ್ಪ ಸಭೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಈ ಸಭೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಈ ಕ್ಷೇತ್ರದ ಉಳಿವೆ ಚನ್ನಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಂಡು ವಿಶ್ವಗುರು ಬಸವಣ್ಣನವರನ್ನು ಮದುವೆ ಮಾಡಿಕೊಂಡು ಈ ಭಾಗದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ನಮ್ಮ ಲಿಂಗಾಯತ ಸಮುದಾಯದ ಒಳಗಿರ್ತಕ್ಕಂಥ ಕೃಷಿ ಆಧಾರಿತ ಪಂಚಮಸಾಲಿ ಸಮಾಜಕ್ಕೆ ಎರಡೇ ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ ಸಹ ಕೇಂದ್ರ ಸರ್ಕಾರದ OBC ಮೀಸಲಾತಿಗಾಗಿ ಆಗ್ರಹಿಸಿ ಕಳೆದ 5 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಕೆಲಸ ಮಾಡಿಕೊಂಡಿದ್ದೇವೆ. ಇದು ಹೋರಾಟಕ್ಕೆ ಇನ್ನೂ ನಮಗೆ ತಾರ್ಕಿಕವಾದಂಥ ನ್ಯಾಯ ಸಿಕ್ಕಿಲ್ಲ. ಆ ಸಿಗುವಂಥ ಹಿನ್ನೆಲೆಯೊಳಗೆ ಆ ಉಳಿವಿ ಚನ್ನಬಸವಣ್ಣವರ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೊಂದು ಹೋರಾಟವನ್ನು ಮುಂದುವರಿಸಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ 2ನೇ ಬಾರಿಗೆ ಮತ್ತೆ ಉಳಿವಿಗೆ ಬಂದು ಉಳಿವಿಯ ಚನ್ನಬಸವಣ್ಣನ ಆಶೀರ್ವಾದ ಪಡ್ಕೊಂಡು ಈ ವರ್ಷದ ಹೋರಾಟದ ರೂಪುರೇಷೆಯನ್ನು ಮಾಡಬೇಕು. ಹೋರಾಟವನ್ನು ಯಾವ ಕಾರಣಕ್ಕೂ ಕೈ ಬಿಡಬಾರ್ದು, ಅದನ್ನು ಉಳಿಸಬೇಕೆಂಬ ಉದ್ದೇಶಕ್ಕೆ ಮತ್ತೆ ಉಳಿವಿ ಕಡೆಗೆ ನಾವೆಲ್ಲ ಹೋಗಬೇಕು ಅಂತ ತಿಳ್ಕೊಂಡು ಜೂನ್ 23ನೇ ತಾರೀಕು ಸೋಮವಾರ ಮಧ್ಯಾಹ್ನ 1 ಗಂಟೆ ಮೀಸಲಾತಿ ಸಂಕಲ್ಪ ಸಭೆ ಅಂತ ಒಂದು ಸಭೆಯನ್ನು ಮಾಡಲಾಗ್ತದೆ. ಆ ಸಭೆಗೆ ನಮ್ಮ ದಾಂಡೇಲಿ, ಜೊಯ್ಡಾ ತಾಲೂಕು, ಅಲಿಯಾಳ್ ತಾಲೂಕಿನ ಎಲ್ಲ ಪಂಚಮಸಾಲಿಗಳು ಮತ್ತು ಒಳಪಂಗಡದ ಸಮುದಾಯದ ಎಲ್ಲರೂ ಸಹ ಆ ಒಂದು ಸಭೆಗೆ ಬರಬೇಕೆಂಬ ಉದ್ದೇಶಕ್ಕೆ ಇವತ್ತು ಕರೆದಿರ್ತಕ್ಕಂಥ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಊರಿನ ಅಶೋಕ್ ಪಾಟೀಲ್ ಮದುವೆ ಮಾಡಿಕೊಂಡು ಎಲ್ಲ ಹಿರಿಯರಿದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಮ್ಮ ಹಿರಿಯರು, ನಮ್ಮ ಯುವಕರು, ಪತ್ರಕರ್ತರು, ಈ ದೇವಸ್ಥಾನ ಕಮಿಟಿಯ ಅರ್ಚಕರು ಮದುವೆ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಉಳಿವಿ ಅಂತಂದ್ರೆ ಒಂದು ರೀತಿ ನಮಗೆಲ್ಲ ಒಂದು ರೋಮಾಂಚನ, ಒಂದು ಭಕ್ತಿಯ ಕಂಪನ, ನಮ್ಮೊಳಗೆ ಒಂದು